ನನ್ನ ಲವ್ ಸ್ಟೋರಿ ಕೇಳಬೇಕು ಅಂತ ಅನ್ಸಲ್ವೇನೋ ನಿನಗೆ? ಹೇಳಿ ತಾತ. ನನಗೂ ಸಾಮಾನ್ಯವಾಗಿ ಎಲ್ರಿಗೂ ಲವ್ ಆಗೋ ಥರ ಮೊದಲನೇ ನೋಟದಲ್ಲಿ ಪ್ರೀತಿ ಉಕ್ಕಿ ಹರಿಯಿತು. ಮನುಷ್ಯ ಯಾವಾಗಲೂ ಈ ಪ್ರಕೃತಿ ವಿರುದ್ಧನೇ. ಜಗತ್ತಿನಲ್ಲಿರೋ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಪ್ರಕೃತಿ ನಿಯಮಕ್ಕೆ ಅನುಸಾರವಾಗಿ ತಮಗಿಷ್ಟ ಬಂದಂಗೆ ಬದುಕತ್ವೆ. ಆದ್ರೆ ಮನುಷ್ಯ ಮಾತ್ರ ಜಾತಿ, ಮತ, ಧರ್ಮ, ಅಂತಸ್ತು ಅಂತ ತನ್ನ ಪ್ರೀತಿನೇ ಬಲಿ ಕೊಟ್ಬಿಡ್ತಾನೆ. ಹಾಗೆ ಇಬ್ರು ಖುಷಿಯಾಗಿರ್ಬೇಕಾದ್ರೆ ಒಂದಿನ ಅವಳು ಬಂದು ಮನೇಲಿ ನನಗೆ ಗಂಡು ಹುಡುಕ್ತಿದ್ದಾರೆ ಅಂತ ಹೇಳಿ ಮರೆಯಾಗೋದ್ಲು. ನಾನು ಇದ್ಬದ್ ಕೆಲಸನೆಲ್ಲ ಬಿಟ್ಟು ಅವಳನ್ನು ಹುಡ್ಕೊಂಡೋದೆ. ಅವಳು ಮದುವೆ ಆಗ್ತಿದೆ ಅನ್ನೋ ವಿಷಯ ತಿಳಿದ ಮೇಲೆ ನನಗೆ ಹುಚ್ಚಿಡ್ದಂಗೆ ಆಗೋಯ್ತು. ಆಗಿದ್ದಾಗಲೇ ಅವಳನ್ನು ವಾಪಸ್ ಕರ್ಕೊಂಡೇ ಬರ್ತೀನಿ ಅಂತ ಅಂದು ಮದುವೆ ಮನೆಗೆ ಹೋದೆ. ಅಷ್ಟರೊಳಗೆ ಅವಳು ಕುತ್ತಿಗೆಗೆ ತಾಳಿ ಕಟ್ತಿದ್ದ. ಮದುವೆ ನಿಲ್ಲಿಸ್ಬಿಡೋಣ ಅನ್ಕೊಂಡೆ. ಆದ್ರೆ ಅವಳ ಕಣ್ಣಲ್ಲಿ ಒಂದು ಸಣ್ಣ ಹರಿ ಕಾಣಿಸ್ತು. ಅದು ನನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ದುಃಖಕ್ಕೋ ಅಥವಾ ಹೊಸ ಜೀವನಕ್ಕೆ ಕಾಲಿಡ್ತಿದ್ದೀನಿ ಅನ್ನೋ ಖುಷಿಗೋ ಅನ್ನೋದು ಅರ್ಥವಾಗದೆ ನಾನು ಸೈಲೆಂಟ್ ಆಗಿಬಿಟ್ಟೆ. ಅಷ್ಟು ಜನದ ಜೊತೆ ನಾನು 4 ಅಕ್ಷತೆ ಕಳ ಹಾಕ್ಬಿಟ್ಟೆ. ಪ್ರೀತಿಸೋ ಹುಡುಗಿ ಮದುವೆಯಲ್ಲಿ ಸಾವಿರಾರು ಜನರ ಮಧ್ಯೆ ನಿಂತ್ಕೊಂಡು 100 ವರ್ಷ ಚೆನ್ನಾಗಿ ಬಾಳುವಂತ ಅಕ್ಷತೆ ಹಾಕೋದಿದೆಯಲ್ಲ, ಅದರಂತ ನೋವು ಸಂಕಟ ಬೇರೊಂದಿಲ್ಲ. ಹಾಗಾದ್ರೆ ನೀವು ಅವ್ರನ್ನ ಮದುವೆ ಆಗಿಲ್ವಾ? ನಾನು ತುಂಬಾ ಇಷ್ಟಪಟ್ಟಂಥ ಫಸ್ಟ್ ಲವರ್ ಅವಳು. ಕಾಲಕ್ರಮೇಣ ನನಗೂ ಮದುವೆ ಆಯಿತು, ಮಕ್ಕಳಾದವು, ಎಲ್ಲೂ ಸೆಟ್ಲ್ ಆಯಿತು. 2 ವರ್ಷದ ಹಿಂದೆ ನನ್ನ ಹೆಂಡ್ತಿನೂ ತೀರ್ಕೊಂಡ್ಲು. ಮತ್ತೆ ನಾನು ಒಬ್ಬಂಟಿ ಆದೆ. ಹಳದ BP ಶುಗರು ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಪಾರ್ಕ್ಗೆ ಹೋದೆ. ಅವತ್ತು ಸಿಕ್ಕಾಪಟ್ಟೆ ಮಳೆ ಗಾಳಿ. ನಾನು ಛತ್ರಿ ಒಳಗಡೆ ಹೀಗೆ ಹಿಡ್ಕೊಂಡು ಹೋಗ್ತಾ ಇದ್ರೆ ಎದುರುಗಡೆ ಬೆಣ್ಣು. ಅವಳೇ ನನ್ನ ಪದ್ಮ. ನನಗೆ ಎಲ್ಲಿಲ್ಲದ ಆನಂದ. ನನಗೆ ಇದ್ದಕ್ಕಿದ್ದಾಗೆ 25 ವರ್ಷದ ಯುವಕನಾಗ್ಬಿಟ್ಟೆ. ಅವತ್ತಿಂದ ದಿನ ಸಿಗೋದು, ಮಾತಾಡೋದು, ನಗೋದು, ಫುಲ್ ಹ್ಯಾಪಿ. ಒಂದು ದಿವಸ ಅವಳು ಪಾರ್ಕ್ಗೆ ಬರಲಿಲ್ಲ. ನನಗೆ ಒಂಥರ ಭಯ. ಆಮೇಲೆ ಮತ್ತೆ ಸಿಗಲೇ ಇಲ್ಲ. ಅವತ್ತಿಂದ ನಾನು ಅವಳು ಹುಡುಕ್ತಾನೆ ಇದ್ದೀನಿ. ದೇವರಿಗೆ ಕೊಟ್ಟು ಕಿತ್ಕೊಳ್ಳೋದ್ರಲ್ಲಿ ಎಷ್ಟು ಮಜಾ ಸಿಗುತ್ತೆ ಅಲ್ವಾ? ನಿಮ್ಮನ್ನು ನೋಡಿ ಕಲಿಬೇಕು ತಾತ. ಈ ವಯಸ್ಸಲ್ಲಿ ನೀವು ನಿಮ್ಮ ಮೊದಲನೇ ಲವರ್ನ ಹುಡುಕ್ತಾ ಇದ್ದೀರಾ ಅಂದರೆ ಯು ಆರ್ ರಿಯಲಿ ಗ್ರೇಟ್. ಯಾಕೆ ಮೇಡಮ್ ನನ್ನ ಮೇಲೆ ಅಷ್ಟೊಂದು ಕೋಪನ? ಮಳೆಗಾಲದಲ್ಲಿ ಮಳೆ ಜೊತೆ ಚಳಿನೂ ಬರುತ್ತೆ. ಆದರೆ ಅದನ್ನ ಯಾರು ಚಳಿಗಾಲ ಅಂತ ಕರೆಯಲ್ಲ, ಮಳೆಗಾಲ ಅಂತಾನೆ ಕರೀತಾರೆ. ಪರವಾಗಿಲ್ಲ ಬಿಡಿ ಸರ್, ನಗ್ತಿದ್ರು ಅಳ್ತಿದ್ರು ಅದನ್ನ ಜೀವನ ಅಂತಾನೆ ಕರೀತಾರೆ.
ಏನು ಗೊತ್ತಾ ಮೇಡಮ್, ನಾನು ಇಷ್ಟಪಟ್ಟವ್ರು ಸಿಕ್ಕಿಲ್ಲ ಅಂತ ನನ್ನ ಇಷ್ಟಪಟ್ಟವ್ರನ್ನ ಕಳ್ಕೊಳ್ಬೇಕಾ ಪಡ್ಕೊಳ್ಬೇಕಾ ಅಂತ ಒಂದೇ ಕನ್ಫ್ಯೂಷನಲ್ಲಿದ್ದೀನಿ. ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಬೇಕು, ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಈ ಜನ್ರೇಷನಲ್ಲಿ ಫೋನ್ಗೆ ಲಾಕ್ ಇಟ್ಟಿಲ್ಲ ಅಂದರೆ ನಿಮ್ಮ ಮನ್ಸು ಎಂಥದ್ದು ಅಂತ ಗೊತ್ತಾಗತ್ತೆ. ಲವ್ ತಾನೆ, ಮಾಡೋಣ ಬಿಡಿ. ಹಲೋ 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 ಎಸ್, ಯಾರು? ಸಂಸ್ಕೃತಿ. ಹಲೋ ಹಲೋ ಪಾರ್ಟ್ನರ್. ಹಲೋ ಹಲೋ, ಹೇಳಿ. ಚೆನ್ನಾಗಿದ್ದೀರಾ? ಸುಮಾರಾಗಿದ್ದೀನಿ. ನಾನು ನಿಮ್ಮನ್ನ ನೋಡ್ಬೇಕಿತ್ತು, ಸಿಗ್ತೀರಾ? ಓಕೆ, ಲೊಕೇಶನ್ ಕಳಿಸ್ತೀನಿ. ಓಕೆ, ನಾಳೆ ಸಿಗೋಣ. ಎಷ್ಟು ಗಂಟೆಗೆ ಸಿಗ್ತೀರಾ? 16:30. 4:30ಗೆ. ಓಕೆ, ಸಿ ಯು ಟುಮಾರೋ. ಬಾಯ್. ಸರ್, ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಿದ್ದೆ. ಎಷ್ಟೊತ್ತಿಗೆ ಬರಲಿ? ಮೇಡಮ್, ನನಗೊಂದು 2 ದಿನ ಟೈಮ್ ಕೊಡಿ, ನಾನು ಏನೇಮೋ ಫೋನ್ ಮಾಡ್ತೀನಿ. ಯಾಕೆ ಸರ್? ಸರ್, ನನ್ನ ಎಷ್ಟು ಲವ್ ಮಾಡ್ತಿದ್ದೆ ಅಲ್ವಾ? ಇದನ್ನ ನೋಡಿದ್ರೇ ಗೊತ್ತಾಗುತ್ತೆ. ನಾನು ನಿನಗೆ ತುಂಬ ನೋವು ಕೊಟ್ಬಿಟ್ಟೆ ಪಾರ್ಟ್ನರ್. ಫಾರಿನಲ್ಲಿ ಕೆಲಸ ಮಾಡೋದನ್ನೇ ದೊಡ್ಡ ಸಾಧನೆ ಅಂದ್ಕೊಂಡಿದ್ದೆ. ಸಂಬಳ ಏನೋ ಚೆನ್ನಾಗಿ ಸಿಗ್ತಾಯಿತ್ತು, ಹೊಸ ಜನ, ಹೊಸ ಊರು. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಬರೀ ಇದೊಂದು ಕನಸಿಗೋಸ್ಕರ ಬೇರೆ ಇನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ. ಸ್ಯಾಲ್ರಿ ಏನೋ ಚೆನ್ನಾಗೇ ಸಿಗ್ತಿತ್ತು, ಆದರೆ ವೀಕಲ್ಲಿರೋ 5 ದಿನ ಕಂಪ್ಲೀಟಾಗಿ ಕಿತ್ಕೋತಾ ಇದ್ರು. ಸ್ಯಾಟರ್ಡೆ ಸಂಡೇ ಫ್ರೀ ಆಗಿದ್ರು ಕೂಡ ನನ್ನೋರು ಅಂತ ನನಗೆ ಯಾರೂ ಇರಲಿಲ್ಲ. ನನಗಲ್ಲಿ ಖುಷಿ ಕೊಡ್ತಾ ಇದ್ದಿತ್ತು ನಾವಿಬ್ರು ಜೊತೆಲಿ ಕಳೆದ ನೆನಪುಗಳು ಮಾತ್ರ. ನಾನು ಮಾಡಿರೋ ದೊಡ್ಡ ತಪ್ಪು ಅಂತ ನನಗೆ ಗೊತ್ತು. ಅದನ್ನೆಲ್ಲ ಕ್ಷಮಿಸಿ ನೀನು ನನ್ನ ಜೊತೆಲಿರೋದಕ್ಕೆ ಒಪ್ಕೊಳ್ತೀಯ ಪಾರ್ಟ್ನರ್? ಬಿಕಾಸ್ ಐ ಸ್ಟಿಲ್ ಲವ್ ಯು. ಲವ್ ನನಗಾಗಿರೋ ನೋವು ಬೇರೆ ಯಾರಿಗೂ ಆಗ್ಬಾರ್ದು, ಬೇರೆ ಯಾರಿಗೂ ಆಗ್ಬಾರ್ದು. ಏನ್ ಗೊತ್ತಾ, ನನ್ನ ಒಂದು ಹುಡುಗಿ ಲವ್ ಮಾಡ್ತಿದ್ದಾಳೆ. ನನ್ನ ಮೇಲೆ ಅವಳ ಜೀವನ ಇಟ್ಕೊಂಡಿದ್ದಾಳೆ. ಮಗು ಥರ. ನೀನ್ ಮಾಡಿದ ತಪ್ಪನ ನಾನ್ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಐ ಆಮ್ ಸಾರಿ.
ಟೇಕ್ ಕೇರ್ ಪಾರ್ಟ್ನರ್. ನೀನು ತುಂಬ ಒಳ್ಳೆಯವನು.